ಚಿತ್ರದುರ್ಗದಲ್ಲಿ ಬಸ್ ಭೀಕರ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಾಯಗೊಂಡ ಮಂಜುನಾಥ್ಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಈಗ ಬಸ್ ಭೀಕರ ದುರಂತಕ್ಕೆ ಈಡಾಗಿತ್ತು. ಮೂವರಿಗೆ ಇದರಲ್ಲಿ ಗಂಭೀರವಾಗಿ ಗಾಯ ಆಗಿದೆ. ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಂಜುನಾಥ್ಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ದೇವಿಕಾ ಕೀರ್ತನಾಗೆ ಬರ್ನಿಂಗ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದೇವಿಕಾ ಕೀರ್ತನಾಗೆ 10% ಸುಟ್ಟ ಗಾಯಗಳಾಗಿವೆ. ಹಾಗಾಗಿ ವಿಕ್ಟೋರಿಯಾ ಬರ್ನ್ ವಾರ್ಡ್ನಲ್ಲಿ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಸೊ 10% ಬರ್ನಿಂಗ್ ಆಗಿರೋದ್ರಿಂದ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಸೀಬರ್ಡ್ ಬಸ್ ಭೀಕರ ದುರಂತಕ್ಕೆ ಸಂಬಂಧಪಟ್ಟಂತೆ ಈಗ ಗಾಯಗೊಂಡಿರುವಂತ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಮಂಜುನಾಥ್ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದ್ರೆ, ಇನ್ನು ಕೀರ್ತನಾ ಹಾಗೆ ದೇವಿಕಾ ಇಬ್ಬರಿಗೂ ಕೂಡ 10% ಸುಟ್ಟ ಗಾಯಗಳಾಗಿದೆ. ಹಾಗಾಗಿ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ತಪಾಸಣೆಯನ್ನ ನಡೆಸಿ ವೈದ್ಯರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. 10% ಗಾಯಗಳಾಗಿರೋದ್ರಿಂದ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತ ಹೇಳಿ. ಬರ್ನಿಂಗ್ ವಾರ್ಡ್ ಇರುತ್ತಲ್ಲ, ಆ ವಾರ್ಡ್ನಲ್ಲಿ ಕೀರ್ತನಾ ಹಾಗೆ ದೇವಿಕಾಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚಿತ್ರದುರ್ಗ ಸೀಬರ್ಡ್ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಟಾಗೆ ತೆರಳುತ್ತಾ ಇದ್ದಂತಹ ಯುವಕ ವಿಜಯ್ ಅದೃಷ್ಟವಶಾತ್ ಪಾರಾಗಿದ್ದಾನೆ. ಬಸ್ನಲ್ಲಿ 9U ಸೀಟ್ ಬುಕ್ ಮಾಡಿದ್ದ ವಿಜಯ್ ಭಂಡಾರಿ ಈತ ದೇವರ ಪವಾಡ ಎಂಬಂತೆ ಪಾರಾಗಿದ್ದಾನೆ. ಈ ಒಂದು ಭೀಕರ ದುರಂತದಲ್ಲಿ ತನ್ನ ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ. ಈತ ಬಸ್ನಲ್ಲಿ 9U ಎನ್ನುವಂತಹ ಸೀಟನ್ನ ಬುಕ್ ಮಾಡಿಕೊಂಡಿದ್ದ. ಬೇರೆಯವರ ನಂಬರ್ನಿಂದ ಗೆಳೆಯರಿಗೆ ಫೋನ್ ಮಾಡಿ ಮಾತನಾಡಿದ್ದಾನೆ. ಬಸ್ ದುರಂತದಲ್ಲಿ ನಾನು ಸೇಫ್ ಆಗಿದ್ದೀನಿ ಅಂತ ಕರೆ ಮಾಡಿ ಫ್ರೆಂಡ್ಸಿಗೆ ಮಾಹಿತಿ ಮುಟ್ಟಿಸಿದ್ದಾನೆ. ಬೇರೆ ವಾಹನದಲ್ಲಿ ಊರಿಗೆ ಬರ್ತಾ ಇರೋದಾಗಿ ಗೆಳೆಯರಿಗೆ ವಿಜಯ್ ತಿಳಿಸಿದ್ದಾನೆ. ಅಷ್ಟು ದೊಡ್ಡ ಅವಘಡದಲ್ಲಿ ಪವಾಡ ಸದೃಶ್ಯವಾಗಿ ವಿಜಯ್ ಭಂಡಾರಿ ಪಾರಾಗಿದ್ದಾನೆ. ಆ ಒಂದು ಬಸ್ನಲ್ಲಿ ನಾನಿಲ್ಲ, ಆದರೆ ಬೇರೆ ಬಸ್ನಲ್ಲಿ ನಾನು ಬರ್ತಾ ಇದ್ದೀನಿ. ಬಸ್ನಲ್ಲಿ ನಾನು 9U ಸೀಟನ್ನು ಬುಕ್ ಮಾಡಿಕೊಂಡಿದ್ದೆ, ಆದರೆ ನನಗೇನೂ ಆಗಿಲ್ಲ. ಬೇರೆಯವರ ನಂಬರ್ನಿಂದ ಗೆಳೆಯರಿಗೆ ಆತ ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದಾನೆ. ಆತಂಕಗೊಂಡಿದ್ರಲ್ಲ, ಸೊ ವಿಜಯ್ ಕೂಡ ಅದೇ ಬಸ್ನಲ್ಲಿ ಹೋಗಿದ್ದಾನೆ. ಏನಾದರೂ ಅಪಘಾತದಲ್ಲಿ ಸಾವನ್ನಪ್ಪಿದಾನ ಅಥವಾ ಏನಾಯಿತು ಅನ್ನುವಂತಹ ಟೆನ್ಷನ್ನಲ್ಲಿ ಸ್ನೇಹಿತರಿರ್ತಾರೆ. ಅವರಿಗೆ ಬೇರೆಯವರ ನಂಬರ್ನಲ್ಲಿ ಕರೆ ಮಾಡಿ ನಾನು ಸೇಫ್ ಆಗಿದ್ದೀನಿ, ಬೇರೆ ಬಸ್ನಲ್ಲಿ ನಾನು ಊರಿಗೆ ಬರ್ತಾ ಇದ್ದೀನಿ ಅಂತ ಗೆಳೆಯರಿಗೆ ವಿಜಯ್ ಭಂಡಾರಿ ತಿಳಿಸಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯಕ್, ಈ ಒಂದು ದುರಂತದಲ್ಲಿ ಪವಾಡ ಸದೃಶ್ಯವಾಗಿ ವಿಜಯ್ ಭಂಡಾರಿ ನಿಜಕ್ಕೂ ಕೂಡ ಪಾರಾಗಿದ್ದಾನೆ. ಈತ ಹೇಗೆ ಪಾರಾದಂತೆ, ಈತ ಎಲ್ಲಿದ್ದಾನೆ, ಈಗ ಏನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಚೈತ್ರ, ಈಗಾಗಲೇ ಸಿಕ್ಕಿರುವಂತ ಒಂದು ಮಾಹಿತಿ ಪ್ರಕಾರ ವಿಜಯ್ ಭಂಡಾರಿ ತನ್ನ ಮನೆಗೆ ತಲುಪಿದ್ದಾನೆ ಎನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಆತನ ದೂರವಾಣಿಗೆ ಸಂಪರ್ಕ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಇಂಟರ್ವ್ಯೂ ಆದ್ರಿಂದ ಅದರ ದೂರವಾಣಿ ಸಂಪರ್ಕ ಮಾಡಲು ಸಾಧ್ಯವಾಗ್ತಿಲ್ಲ. ಆದ್ರೆ ಸುರಕ್ಷಿತವಾಗಿ ಆತ ಮನೆಗೆ ಬಂದು ತಲುಪಿದ್ದಾನೆ ಎನ್ನುವಂತ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗಿರುವಂತದ್ದು. ನಿನ್ನೆ ಬೆಂಗಳೂರಿಂದ ಬಸ್ ಹತ್ತುವ ಸಂದರ್ಭದಲ್ಲಿ ಈತ ಮನೆಯವರಿಗೆ ದೂರವಾಣಿ ಮೂಲಕ ತಿಳಿಸುತ್ತಾನೆ ತಾನು ಕುಮಟಾಗೆ ಬರ್ತೇನೆ ಎನ್ನುವಂತಹ ಬಗ್ಗೆ. ಅದಾದ ನಂತರ ಮಧ್ಯರಾತ್ರಿ ಹೊತ್ತಲ್ಲಿ ಈ ಘಟನೆ ನಡೆಯುತ್ತೆ. ಈ ಘಟನೆ ನಡೆದಂತಹ ಒಂದು ಸಂದರ್ಭದಲ್ಲಿ ಕುಟುಂಬಸ್ಥರು ಎಲ್ಲರೂ ಕೂಡ ಕಂಗಾಲಾಗಿ ಹೋಗ್ತಾರೆ. ಏನಪ್ಪಾ, ತಮ್ಮ ಮಗ ಬರ್ತಿರುವಂತಹ ಒಂದು ವಾಹನ ಈ ರೀತಿ ಆಯ್ತಲ್ಲ ಎನ್ನುವಂತ ಬಗ್ಗೆ ದೂರವಾಣಿ ಮೂಲಕ ಕರೆ ಮಾಡಲು ಹೋದ್ರು ಸಹಿತ ಆತನಿಗೆ ಸಂಪರ್ಕ ಮಾಡಲು ಸಾಧ್ಯವಾಗಿರಲಿಲ್ಲ. ಆದ್ರೆ ಇವತ್ತು ಮುಂಜಾನೆ ಅಷ್ಟೊತ್ತಿಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಈತ ನೇರವಾಗಿ ಕುಟುಂಬಸ್ಥರಿಗೆ ಬೇರೆಯವರ ಮೊಬೈಲ್ ಮೂಲಕ ಫೋನ್ ಮಾಡಿ ನಾನು ಸುರಕ್ಷಿತವಾಗಿದ್ದೇನೆ, ನಾನು ಬೇರೆ ವಾಹನದ ಮೂಲಕ ನಾನು ಮನೆಗೆ ಬಂದು ತಲುಪ್ತೇನೆ, ಅದು ನೀವು ಕಾಳಜಿ ಮಾಡೋದು ಬೇಡ ಎನ್ನುವಂತ ಬಗ್ಗೆ ಹೇಳಿರ್ತಾನೆ. ಅದಾದ ನಂತರ ಇಲ್ಲಿನ ಕುಟುಂಬಸ್ಥರು ನಿಟ್ಟುಸಿರನ್ನ ಬಿಡ್ತಾರೆ. ಈಗ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಈತ ಮನೆಗೆ ತಲುಪಿದ್ದಾನೆ ಎನ್ನುವಂತ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗಿರುವಂತದ್ದು. ಚೈತ್ರ, ದರ್ಶನ್ ನಾಯಕ್, ಈಗ ಅಷ್ಟೊಂದು ದೊಡ್ಡ ದುರಂತದಲ್ಲಿ ಈತ ಪಾರಾಗಿದ್ದಾನೆ ಅಂತಂದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ಶಾಕ್ ಅಂತ ಅನ್ಸುತ್ತೆ. ಯಾಕಂದ್ರೆ ಈತ ಹೇಗೆ ಹೊರಗೆ ಬಂದ, ಆ ಒಂದು ಸ್ಫೋಟ ಆಗಿದೆ, ಬೆಂಕಿ ಧಗಧಗನೆ ಹೊತ್ತಿ ಉರಿತಾ ಇದೆ, ಈತ ಹೇಗೆ ಬಚಾವಾದ ಅನ್ನೋದೇ ಇವಾಗ ಯಕ್ಷ ಪ್ರಶ್ನೆ. ಆ ಬಗ್ಗೆ ಏನಾದರೂ ಪೊಲೀಸರು ಆತನನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ?
ನಿಜವಾಗ್ಲೂ ಇದೊಂದು ಕುತೂಹಲಕಾರಿಯಾಗಿರುವಂತದ್ದು. ಯಾಕಪ್ಪ ಅಂದ್ರೆ ಇಂಥ ಒಂದು ಘಟನೆಯಲ್ಲಿ ಈತ ಬಚಾವಾಗಿ ಬಂದಿರುವಂತದ್ದು ನಿಜಕ್ಕೂ ಯಕ್ಷವಾದ ಪ್ರಶ್ನೆ. ಆದ್ರೆ ಈತನೊಂದಿಗೆ ಕೇಳಿದ ಮೇಲೆನೆ ಗೊತ್ತಾಗ್ಬೇಕಾಗಿದೆ ಈತ ಹೇಗ್ ಬದುಕ ಬಂದ, ಅದಾದ ನಂತರ ಆ ಘಟನೆಯಲ್ಲಿ ಏನೆಲ್ಲ ಆಯ್ತು, ಅದ್ರ ಜೊತೆಗೆ ಇದ್ದಂತ ಅವರೊಟ್ಟಿಗೆ ಬಸ್ನಲ್ಲಿ ಇದ್ದಂತವ್ರು ಯಾವ ರೀತಿ ಚಡಪಡಿಕೆಯನ್ನ ಮಾಡಿದ್ರು, ಹೇಗೆ ಈತ ಬಚಾವಾಗಿ ಬರಲು ಮುಖ್ಯ ಕಾರಣ ಏನು ಎನ್ನುವಂತ ಬಗ್ಗೆ ಆತನೊಂದಿಗೆ ಕೇಳಿದ ಮೇಲೆ ಆತನ ಇಂದ ಮಾಹಿತಿ ಬರಬೇಕಾಗಿದೆ. ಆದ್ರೆ ಆತನ ದೂರವಾಣಿ ಸಂಪರ್ಕವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಖುದ್ದಾಗಿ ಹೋಗದ ಮೇಲೆ ಕೇಳಿದ ಮೇಲೆ ಗೊತ್ತಾಗಬೇಕಾಗಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ದರ್ಶನ್ ತಮ್ಮೆಲ್ಲ ಡೀಟೇಲ್ಸ್ಗೆ.